ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಿಡಿಮಿಡಿಗೊಳ್ಳುವಷ್ಟು ಕೋಪ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮೌಲ್ಯ ಶಿಕ್ಷಣದ ಎಲ್ಲ ಪಾಠಗಳು ಕೂಡ ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗ್ತಾ ಇದೆ. ಕೋಪ ಅಂತಕ್ಕಂಥದ್ದು ಒಂದು ಭಾವನೆ. ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬರ್ತಕ್ಕಂಥ ಒಂದು ಭಾವನೆ ಆಗಿರ್ತದೆ. ಬೇಕಾದರೆ ಕೆಲವು ರೋಗಗಳನ್ನು ವಾಸಿ ಮಾಡ್ಬೋದು ಅನಿಸುತ್ತೆ, ಆದರೆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಮತ್ತು ಕೋಪವನ್ನು ಬರದೇ ಇರೋ ರೀತಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ನಮಗೆ ಹಲವಾರು ಸನ್ನಿವೇಶದಲ್ಲಿ ಕೋಪ ಅಂತಕ್ಕಂಥದ್ದು ಬರ್ತದೆ. ಬೇರೆಯವರು ತಪ್ಪನ್ನು ಮಾಡಿದಂಥ ಸಂದರ್ಭದಲ್ಲಿ, ನಮ್ಮ ಕೆಲಸಗಳು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ, ಅಥವಾ ಇನ್ನು ಹಲವಾರು ಸನ್ನಿವೇಶಗಳಲ್ಲಿ ಕೋಪ ಅಂತಕ್ಕಂಥ ಒಂದು ಭಾವನೆ ಬರುತ್ತದೆ. ಈ ಕೋಪವನ್ನು ನಾವು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ನಮ್ಮ ಭಾವನೆಗಳನ್ನು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕೋಪ ಎಂಬುದು ಕೆಲವೊಮ್ಮೆ ನಮ್ಮ ಅನುಭವಕ್ಕೆ ಬರುವ ಬಲವಾದ ಭಾವನೆ. ಈ ಕೋಪ ಅಂತಕ್ಕಂಥದ್ದನ್ನು ಇದು ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ಒಂದು ಭಾವನೆ ಅಂತ ಹೇಳ್ಬೋದು. ಕೋಪ ಬಂದಂಥ ಸಂದರ್ಭದಲ್ಲಿ ನಾವು ಹಲವಾರು ರೀತಿ ನಿರ್ಧಾರಗಳನ್ನು ಕೂಡ ತಗೊಳ್ಬಿಡ್ತೀವಿ. ಯಾರಾದರೂ ಸುಳ್ಳು ಹೇಳಿದಾಗ ನೋಡಿ, ಕೋಪ ಏನಕ್ಕೋಸ್ಕರ ಬರ್ತದೆ? ಯಾರಾದರೂ ಸುಳ್ಳು ಹೇಳಿದಾಗ ಅಥವಾ ನಮಗೆ ತೊಂದರೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋಪ ಬರ್ತದೆ. ಈ ಕೋಪದಿಂದ ಇನ್ನೂ ಕೂಡ ಮಕ್ಕಳ ಒಂದು ವಿಚಾರಕ್ಕೆ ಬಂದರೆ, ಯಾವುದಾದ್ರು ಒಂದು ಅಮೂಲ್ಯವಾದ ವಸ್ತು ಇದ್ದಾಗ ಆ ವಸ್ತುವನ್ನು ಯಾರಾದರೂ ಹಾಳು ಮಾಡಿದಂಥ ಸಂದರ್ಭದಲ್ಲಿ, ಆ ವಸ್ತುವನ್ನು ಯಾರಾದರೂ ಕತ್ಕೊಂಡಂಥ ಸಂದರ್ಭದಲ್ಲಿ ಕೋಪ ಅಂತಕ್ಕಂಥದ್ದು ಬರ್ತದೆ. ಆ ಕೋಪ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ, ಸನ್ನಿವೇಶಕ್ಕನುಗುಣವಾಗಿ ವಿಭಿನ್ನವಾಗಿರ್ತದೆ. ಯಾವ ಸನ್ನಿವೇಶದಲ್ಲಾದರೂ ಕೂಡ ಆಗ್ಬೋದು, ಕೋಪ ಅಂತಕ್ಕಂಥದ್ದು ಬಂದೇ ಬರ್ತದೆ. ಹಾಗಾದರೆ ಮಕ್ಕಳ ಒಂದು ವಿಚಾರಕ್ಕೆ ಬಂದರೆ, ಇಲ್ಲಿ ನಿಮಗೆ ಯಾವಾಗ ಕೋಪ ಬರ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಬೇರೆಯವರ ಜೊತೆ ನಿಮ್ಮನ್ನು ಆಟ ಆಡಲು ಬಿಡ್ತಿದ್ರೆ, ಅಲ್ಲಿ ಯಾರೋ ಮಕ್ಕಳು ಆಟ ಆಡ್ತಿರ್ತಾರೆ, ಆಗ ನಿಮ್ಮನ್ನು ಆಟ ಆಡೋಕ್ಕೆ ಬಿಡಲಿಲ್ಲ ಅಂತ ನಿಮಗೆ ಕೋಪ ಬರ್ತದೆ. ಯಾರಾದರೂ ನಿಮ್ಮನ್ನು ಅಣುಕಿಸಿದರೆ, ನಿಮ್ಮನ್ನು ಗೇಲಿ ಮಾಡಿದಂಥ ಸಂದರ್ಭದಲ್ಲಿ ಕೋಪ ಬರ್ತದೆ. ಅಥವಾ ಯಾರಾದರೂ ರಸ್ತೆ ಮೇಲೆ ಕಸದ ರಾಶಿ ಹಾಕಿದರೆ, ರಸ್ತೆ ಮೇಲೆ ಕಸವನ್ನು ಹಾಕಿದರೆ ಕೋಪ ಅಂತಕ್ಕಂಥದ್ದು ಬರ್ತದೆ. ಅಥವಾ ನಿಮಗೆ ಯಾರಾದರೂ ಬೈದಾಗ, ಯಾರಾದರೂ ನಿಮ್ಮನ್ನು ಬೈದರೆ ಕೋಪ ಬರ್ತದೆ. ಅಥವಾ ನಿಮಗೆ ಇಷ್ಟವಾದ ವಸ್ತುವನ್ನು ಯಾರಾದರೂ ಹಾಳು ಮಾಡಿದರೆ, ನಿಮಗೆ ಇಷ್ಟ ಆಗಿರ್ತಕ್ಕಂಥ ಯಾವುದೋ ಒಂದು ವಸ್ತು ಇರ್ತದೆ, ಅದನ್ನು ಯಾರು ಬಂದು ಹಾಳು ಮಾಡಿಬಿಟ್ರೆ ನಿಮಗೆ ಕೋಪ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ನಿಮಗೆ ಯಾವ ಸನ್ನಿವೇಶದಲ್ಲಿ ಕೋಪ ಬರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಟಿಕ್ ಮಾಡಿ, ಅಥವಾ ನೀವು ನಿಮ್ಮದೇ ಆದ ಉದಾಹರಣೆಯನ್ನು ಇಲ್ಲಿ ಚಿತ್ರಿಸ್ಬೋದು. ಬೇರೆ ಉದಾಹರಣೆ ಯಾವುದಾದ್ರು ಇದ್ದರೆ ಅಲ್ಲಿ ನೀವು ಒಂದು ಚಿತ್ರವನ್ನು ಬಿಟ್ಟು ಈ ಒಂದು ಸನ್ನಿವೇಶದಲ್ಲಿ ನನಗೆ ಕೋಪ ಅಂತಕ್ಕಂಥದ್ದು ಬರ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಕಂಪ್ಲೀಟಾಗಿ ಬರಿಬೇಕಾಗುತ್ತೆ. ಈ ಕೋಪವನ್ನು ನೋಡಿ ಪ್ರಕೃತಿಗೆ ಹೋಲಿಸಿದ್ದಾರೆ. ಯಾವ ರೀತಿ ಕೋಪ ಅಂತಕ್ಕಂಥದ್ದು ಭಯಂಕರವಾಗಿರ್ತದೆ ಅಂತಕ್ಕಂಥದ್ದು, ಕೆಲವೊಮ್ಮೆ ಕೋಪ ದಟ್ಟ ಮೋಡದ ಹಾಗೆ ಕವಿದಿರ್ತದೆ. ನಮ್ಮ ಒಂದು ಮನಸ್ಸಿನಲ್ಲಿ ಭಾವನೆ ಕೆಲವು ಸರಿ ಕವಿದುಕೊಂಡು ದೊಡ್ಡ ಬಿರುಗಾಳಿಯಿಂದ ಯಾವ ರೀತಿ ಗುಡುಗು ಸಿಡಿಲು ಬರ್ತದೆ, ಆ ರೀತಿ ಸಿಡಿತಕ್ಕಂಥ ಚಾನ್ಸಸ್ಸು ಇರ್ತದೆ. ತುಂಬ ಜನರಿಗೆ ಇದರಿಂದ ಹಾನಿ ಕೂಡ ಆಗುತ್ತೆ, ನಮಗೂ ಹಾನಿಯಾಗುತ್ತೆ, ಜನರಿಗೂ ಕೂಡ ಹಾನಿಯಾಗುತ್ತೆ. ಕೋಪಗೊಂಡ ವ್ಯಕ್ತಿ ತನ್ನ ವರ್ತನೆಯಿಂದ ತಾನೇ ಹಾನಿಗೆ ಒಳಗಾಗ್ತಾನೆ. ನಾನು ಹೇಳ್ದಂಗೆ ಕೋಪದಿಂದ ಬೇರೆಯವ್ರಿಗೂ ಹಾನಿ ಆಗುತ್ತೆ, ಜೊತೆಗೆ ನಮಗೂ ಕೂಡ ಹಾನಿ ಅಂತಕ್ಕಂಥದ್ದು ಆಗುತ್ತೆ. ಅದರಿಂದ ಕೋಪವನ್ನು ನಾವು ಆದಷ್ಟು ನಿರ್ವಹಣೆಯನ್ನು ಮಾಡ್ಕೋಬೇಕು. ಸ್ವಲ್ಪ ತಡೀರಿ. ನಾವು ಕೋಪವನ್ನು ಹಿತವಾದ ಮಳೆಯಂತೆ ಮಿತವಾಗಿ ವ್ಯಕ್ತಪಡಿಸಬಹುದೇ? ನಡೆದ ತಪ್ಪುಗಳನ್ನು ಸರಿಪಡಿಸಲು ಮತ್ತು ಸಂಬಂಧಗಳನ್ನು ಉತ್ತಮಗೊಳಿಸಲು ಸಾಧ್ಯವೇ? ನಾವು ಕೋಪವನ್ನು ಏನು ಮಾಡಬೇಕು? ಹಿತವಾದ ಮಳೆ ಹೇಗೆ ಭೂಮಿಗೆ ಹಿತವಾದ ಮಳೆ ಬರ್ತದೋ ಆ ರೀತಿ ವ್ಯಕ್ತಪಡಿಸಬೇಕು. ಮತ್ತು ತಪ್ಪುಗಳನ್ನು ಸರಿಪಡಿಸಲು ನಾವೇನು ಮಾಡಬೇಕು? ಉತ್ತಮ ಸಂಬಂಧಗಳನ್ನು ಉತ್ತಮಗೊಳಿಸಲು ಏನು ಮಾಡಬೇಕು? ನಾವು ಆದಷ್ಟು ತಾಳ್ಮೆಯಿಂದ ಉತ್ತರಗಳನ್ನು ನೀಡಬೇಕು. ಕೋಪ ನಿರ್ವಹಣೆ ಹೇಗೆ ಮಾಡೋದು ಅಂತಕ್ಕಂಥದ್ದು ನಾನು ಮುಂದೆ ಹೇಳ್ತಾರೆ ನೋಡ್ರಿ. ತರಗತಿಯಲ್ಲಿ ಕೆಲವು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇನು ಮಾಡಬೇಕು? ಕೆಲವು ಸನ್ನಿವೇಶಗಳನ್ನು ನೀಡಿ ಪಾತ್ರಾಭಿನಯವನ್ನು ಮಾಡೋದಕ್ಕೆ ಹೇಳಬೇಕು. ಜೊತೆಗೆ ಆ ಒಂದು ಪಾತ್ರಾಭಿನಯ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನೇನಾಯಿತು ಅಂತಕ್ಕಂಥ ಒಂದು ವಿಚಾರಗಳನ್ನು ಮಕ್ಕಳು ಏನು ಮಾಡಬೇಕು? ಅಭಿಪ್ರಾಯಗಳ ಮೂಲಕ ಹಂಚಿಕೊಳ್ಬೇಕಾಗತ್ತೆ. ಎಕ್ಸಾಂಪಲ್, ಆಟದ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತ ಆಟದ ನಿಯಮಗಳನ್ನು ಮುರಿದು ನಿಮ್ಮನ್ನು ಬೀಳಿಸಿದ್ದಾನೆ. ಕೋಪಗೊಂಡ ನೀವು ತಕ್ಷಣವೇ ಆತನಿಗೆ ಹೊರಡಿದ್ದೀರಿ. ಇದರಿಂದ ನಿಮ್ಮ ಸ್ನೇಹಿತನು ನೋವಾಗಿ ಬೇಸರಗೊಂಡಿದ್ದಾನೆ. ಈ ಸಂದರ್ಭದಲ್ಲಿ ನೀವು ಬೇರೇನು ಮಾಡಬಹುದಿತ್ತು? ಈಗ ಆಟವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಆಟದ ನಿಯಮವನ್ನು ಮುರಿದು
ಸ್ನೇಹಿತ ಏನು ಮಾಡಿದ್ದಾನೆ, ಕೆಳಗಡೆ ಬೆಳೆಸ್ಬಿಟ್ಟಿದ್ದಾನೆ ಅಂದ್ಕೊಳ್ಳಿ ನಿಮ್ಮನ್ನು. ಆವಾಗ ನೀವು ಕೋಪಗೊಂಡು ಅವ್ನಿಗೆ ಹೊಡೆದು ಬಿಟ್ಟಿದ್ದೀರಾ. ಅದರಿಂದ ಏನಾಗುತ್ತೆ, ಸ್ನೇಹಿತನಿಗೂ ನೋವಾಗಿದೆ. ಇದನ್ನು ಬೇರೆ ರೀತಿ ನೀವು ಏನು ಮಾಡ್ಬೋದಾಗಿತ್ತು, ಕೋಪ ಮಾಡ್ಕೊಳ್ಳದೆ ಬೇರೆ ಏನಾದರೂ ಮಾಡ್ಬೋದಿತ್ತಾ ಅಂತಕ್ಕಂಥದ್ದು. ತದನಂತರ ತರಗತಿಯಲ್ಲಿ ನಿಮ್ಮ ಸ್ನೇಹಿತೆ ನಿಮಗಿಂತ ಹೆಚ್ಚು ಅಂಕ ತೆಗೆದಿದ್ದಾಳೆ. ಈ ಸಂದರ್ಭದಲ್ಲಿ ತರಗತಿಯಲ್ಲಿ ಎಲ್ಲರ ಮುಂದೆ ನಿಮ್ಮನ್ನು ಹೀಯಾಳಿಸುತ್ತಾ ನಿನಗಿಂತ ಹೆಚ್ಚು ನಾನು ಅಂಕ ತೆಗೆದಿದ್ದೇನೆ ಅಂತ ನೋವುಂಟು ಮಾಡ್ತಾಳೆ. ತಕ್ಷಣ ಅವಳ ಜೊತೆ ಮಾತನ್ನ ಬಿಡ್ತೀರಾ ನೀವು. ಹಾಗೆ ಮನೆಗೆ ಬಂದು ಅಳ್ತಾ ಊಟ ಬಿಡ್ತೀರಾ. ಈ ಸಂದರ್ಭವನ್ನು ನೀವೇ ಬೇರೆ ರೀತಿಯಲ್ಲಿ ಹೇಗೆ ಎದುರಿಸ್ಬೋದಾಗಿತ್ತು. ಯಾರೋ ನಿಮ್ಮ ಕ್ಲಾಸ್ಮೇಟು ಅತಿ ಹೆಚ್ಚು ಅಂಕ ತಗೊಂಡು ನಿಮ್ಮನ್ನು ಹೀಯಾಳಿಸಿದಂಥ ಸಂದರ್ಭದಲ್ಲಿ ನೀವು ಕೋಪಗೊಳ್ತೀರಾ, ಅವಳನ್ನ ಮಾತನಾಡೋದನ್ನ ಬಿಡ್ತೀರಾ, ಜೊತೆಗೆ ಊಟನೂ ಕೂಡ ಮಾಡದೆ ಮಲ್ಕೊಬಿಡ್ತೀರಾ. ಈ ಸಂದರ್ಭವನ್ನು ಬೇರೆ ಒಂದು ರೀತಿಯಲ್ಲಿ ಹೇಗೆ ಎದುರಿಸ್ಬೋದಾಗಿತ್ತು. ಇಲ್ಲ, ನಾನು ಅವಳು ಹೀಯಾಳಿಸಿದ್ರು ಕೂಡ ಅವಳನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಮುಂದಿನ ಒಂದು ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೋದಾಗಿತ್ತು. ಊಟ ಬಿಟ್ಟರೆ ನಮ್ಮ ಒಂದು ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಕೋಪವನ್ನು ನನಗೆ ಹಾಗೂ ಇತರರಿಗೆ ತೊಂದರೆ ಆಗದಂತೆ ವ್ಯಕ್ತಪಡಿಸಬಹುದು. ಕೋಪವನ್ನು ನಾವು ಏನು ಮಾಡ್ಬೋದು, ಬೇರೆಯವರಿಗೆ ತೊಂದರೆ ಆಗದ ರೀತಿ ನಾವು ವ್ಯಕ್ತಪಡಿಸ್ಬೋದು. ಯಾವ ರೀತಿ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದನ್ನು ನೀವು ಈ ಕೆಲವು ನೀವು ಗುಂಪಲ್ಲಿ ಚರ್ಚೆಯನ್ನು ಮಾಡಿರ್ತೀರಲ್ವ, ಅದರಲ್ಲಿ ಯಾವ್ಯಾವ ಧನಾತ್ಮಕ ಭಾವನೆಗಳು ಬಂದಿದೆ ಅದನ್ನು ಪಟ್ಟಿ ಮಾಡಿ ಅದನ್ನು ಪರಿಹಾರಗಳನ್ನು ಕಂಡುಕೊಂಡಾಗ ನಾವು ಕೋಪವನ್ನು ಇತರರಿಗೆ ನೋವಾಗದ ರೀತಿ, ತೊಂದರೆ ಆಗದ ರೀತಿ ವ್ಯಕ್ತವನ್ನು ಪಡಿಸ್ಬೋದಾಗಿರ್ತದೆ. ಇಷ್ಟು ಈ ಮೌಲ್ಯ ಶಿಕ್ಷಣದ ಸಿಡಿಮಿಡಿಗೊಳ್ಳುವಷ್ಟು ಕೋಪ ಅಂತಕ್ಕಂಥ ಒಂದು ಅಧ್ಯಯನದ ವಿಚಾರ ಆಗಿರ್ತದೆ. ಇಲ್ಲೇನಿಲ್ಲ, ಕೋಪವನ್ನು ನಾವು ನಿರ್ವಹಣೆ ಮಾಡ್ಕೋಬೇಕು. ಕೋಪದಿಂದ ಇತರಿಗೂ ಕೂಡ ಹಾನಿ ಅಂತಕ್ಕಂಥದ್ದಾಗುತ್ತೆ. ಅದರಿಂದ ಯಾರಿಗೂ ಕೂಡ ತೊಂದರೆ ಆಗದ ರೀತಿ ನಾವು ಕೋಪವನ್ನು ಮಾಡಿಕೊಳ್ಳದೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು ಪಾಠದ ಮೌಲ್ಯ ಆಗಿರ್ತದೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.